ಶುಭೋದಯ ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಪ್ರತಿನಿತ್ಯ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದೊಂದು ವಿಶೇಷತೆ ಕುರಿತಾಗಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಗುರೂಜಿಯವರು ತಿಳಿಸ್ಕೊಡ್ತಾ ಬಂದಿದ್ದಾರೆ. ಹಾಗೆ ಇವತ್ತು ಯಾವ ಕುರಿತಾಗಿ ತಿಳಿಸ್ಕೊಡ್ಲಿದ್ದಾರೆ? ರುದ್ರಾಕ್ಷಿ. ಸಾಮಾನ್ಯವಾಗಿ ನಾವೆಲ್ಲ ರುದ್ರಾಕ್ಷಿಯನ್ನು ಧರಿಸ್ತೇವೆ, ಪೂಜೆ ಮಾಡ್ತೇವೆ. ಈ ರುದ್ರಾಕ್ಷಿಯ ಮಹತ್ವ ಏನು? ಯಾಕೆ ರುದ್ರಾಕ್ಷಿಯನ್ನು ಧರಿಸ್ತೇವೆ? ಯಾಕೆ ಧರಿಸಬೇಕು? ಅದಕ್ಕಿರುವಂತಹ ಪೂಜೆಯ ವಿಧಿವಿಧಾನಗಳು ಏನೇನು ಅನ್ನೋದರ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹಾಗೆ ಇದರಲ್ಲಿರುವ ವಿಧಗಳೆಷ್ಟು, ಯಾವ ರುದ್ರಾಕ್ಷಿಯನ್ನು ಧರಿಸಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದರ ಕುರಿತಾಗಿ ಕೂಡ ತಿಳಿದುಕೊಳ್ಳೋಣ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಎಂದಿನಂತೆ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವ ನಾಗೇಶ್ ಗುರೂಜಿಯವರು. ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಗುರೂಜಿ, ರುದ್ರಾಕ್ಷಿ ಸಾಕಷ್ಟು ಮಂದಿ ಧರಿಸ್ತಾರೆ, ಆದರೆ ಅದರ ಮಹತ್ವ ಏನು ಅನ್ನೋದು ಗೊತ್ತಿರೋದಿಲ್ಲ. ಸೊ ರುದ್ರಾಕ್ಷಿ ಹೇಗೆ ಬಂತು? ಅದನ್ನು ಯಾಕೆ ಧರಿಸಬೇಕು? ಎಷ್ಟು ವಿಧಗಳಿವೆ? ಯಾವ ರುದ್ರಾಕ್ಷಿಯನ್ನು ಧರಿಸಿದ್ರೆ ಒಳಿತಾಗುತ್ತೆ? ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡಿ. ರುದ್ರಾಕ್ಷ ಅಂತಂದರೆ ಸಾಕ್ಷಾತ್ ಶಿವನ ಆನಂದ ಬಾಷ್ಪದಿಂದ ಬಂದಂತಹ ಒಂದು ಹನಿ ಭೂಮಿಗೆ ಧರೆಗಿಳಿದು ಬಂದಾಗ ಈ ರುದ್ರಾಕ್ಷ ಅನ್ನುವಂಥದ್ದು ಬೀಜ ಪ್ರಥಮ ಗಿಡವಾಗಿ ಉದ್ಭವವಾಗುತ್ತದೆ. ಶಿವನು ಸಾಕ್ಷಾತ್ ಸತಿ ದೇವಿಯನ್ನು ಆರಾಧನೆ ಮಾಡಬೇಕಾದ್ರೆ, ತಪಸ್ಸು ಮಾಡಬೇಕಾದ್ರೆ, ಘೋರ ತಪಸ್ಸಿನಿಂದ ಮಾಡಬೇಕಾದ್ರೆ ಸಾಕ್ಷಾತ್ ಪಾರ್ವತಿ ದೇವಿ ಇಳಿದು ಬರ್ತಾಳೆ. ಆವಾಗ ಈ ಆನಂದ ಬಾಷ್ಪವು ಸತಿಯೇ ಪಾರ್ವತಿ ದೇವಿ ಎರಡೂ ಕೂಡ ಒಂದೇನೆ. ಆನಂದ ಬಾಷ್ಪದಿಂದ ಬಂದಂತಹ ಒಂದು ಹನಿಯ ಒಂದು ಪರ್ವತವಾಗಿ ಬೆಳೆಯುವಂಥದ್ದು ಒಂದು ರುದ್ರಾಕ್ಷಿ ಗಿಡ. ಈ ರುದ್ರಾಕ್ಷಿ ಗಿಡ ಎಷ್ಟರ ಮಟ್ಟಿಗೆ ಜೀವನಾಂಶಕ್ಕೆ ಅಂದರೆ ಜನಗಳಿಗೆ ಮನುಕುಲ ಉದ್ಧಾರಕ್ಕಾಗಿ ಬಂದಂತಹ ಒಂದು ಈ ಬೀಜವನ್ನು ಇಡೀ ಜೀವನದ ಶಿವನ ಅಂಶವನ್ನು ತುಂಬಿ ಕಳಿಸಿದಂತಹ ಒಂದು ಅಮೃತ. ಹೀಗಿರುವಾಗ ಈ ರುದ್ರಾಕ್ಷ ಅನ್ನುವಂಥದ್ದು ಎಲ್ಲ ಜೀವಿರಾಶಿಗಳಿಗೂ ಎಲ್ಲ ಮನುಕುಲಕ್ಕೂ ಒಂದು ಅದ್ಭುತವಾದಂತಹ ಒಂದು ಪ್ರಾಮುಖ್ಯತೆ ಕೊಡುವಂತಹ, ಎಲ್ಲ ದೇವತೆಗಳಿಗೂ ಅರ್ಪಿಸುವಂತಹ ಓಂಕಾರ ಸ್ವರೂಪಿಗೆ ಸಮಾನಾದಂತಹ ಈ ರುದ್ರಾಕ್ಷ. ಸರ್ವೇ ಸಾಮಾನ್ಯವಾಗಿ 24 ವಿಧಾನಗಳಿದ್ದಾವೆ ರುದ್ರಾಕ್ಷದಲ್ಲಿ. ಈ 24ರಲ್ಲೂ ಕೂಡ ವಿಶೇಷವಾಗಿ 14 ಪರಿಗಣಿಸಲಾಗುತ್ತದೆ. ಈ 14 ಕೂಡ ಮುಖ್ಯವಾಗಿ 12 ಜ್ಯೋತಿರ್ಲಿಂಗಗಳು, 12 ಮುಖಿಯ ರುದ್ರಾಕ್ಷಿಗಳನ್ನು ಜನಸಾಮಾನ್ಯರು ಉಪಯೋಗಿಸ್ತಾರೆ. ಅದರಲ್ಲೂ ಯಾರು ಯಾವ ಕೆಲಸಗಳಿಗೆ, ಯಾವ ಹೆಸರು ರಾಶಿ ನಕ್ಷತ್ರಗಳಿಗೆ, ಯಾವ ಇಷ್ಟ ದೇವರಿಗೆ ಹೇಗೆ ಈ 12 ರುದ್ರಾಕ್ಷಿಗಳನ್ನು ಹೇಗೆ ಉಪಯೋಗಿಸ್ಬೇಕು, ಯಾವ ಫಲದಿಂದ ಯಾವ ಫಲಕ್ಕೋಸ್ಕರ ಉಪಯೋಗಿಸ್ಬೇಕು, ಯಾರಿಂದ ಧರಿಸ್ಕೋಬೇಕು, ಯಾರಿಂದ ತರಿಸ್ಕೋಬೇಕು, ಯಾರಿಂದ ಹಾಕಿಸ್ಕೋಬೇಕು, ಹೇಗೆ ನಮಗೆ ಆ ರುದ್ರಾಕ್ಷವನ್ನು ನಮಗೆ ನಮ್ಮ ಜೀವನಾಡಿಗೆ, ನಮ್ಮ ಆರೋಗ್ಯಕ್ಕೆ, ನಮ್ಮ ವಂಶೋಪವೃದ್ಧಿಗಾಗಿ, ನಮ್ಮ ಜ್ಞಾನ ವೃದ್ಧಿಗಾಗಿ ಹೇಗೆ ಅದು ನಮಗೆ ರುದ್ರಾಕ್ಷ ರಕ್ಷಾ ಕವಚ ಆಗುತ್ತದೆ ಅನ್ನುವಂಥದ್ದು ಈ 12 ರುದ್ರಾಕ್ಷಿಗಳಲ್ಲೂ ಕೂಡ ಒಂದೊಂದು ರುದ್ರಾಕ್ಷಿಗೂ ಒಂದೊಂದು ಮಹಾತ್ಮ ಅನ್ನುವಂಥದ್ದು ಐತೆ. ಒಂದೊಂದು ರುದ್ರಾಕ್ಷಿಗೂ ಒಂದೊಂದು ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆ ಅನ್ನೋದಿದೆ. ಅದು ತನ್ನದೇ ಆದಂತಹ ಒಂದು ಚೈತನ್ಯ, ಒಂದು ಬಲ ಅನ್ನುವಂಥದ್ದಿದೆ. ಹೇಗೆ ರುದ್ರಾಕ್ಷಿಗಳನ್ನು, ಈ 12 ರುದ್ರಾಕ್ಷಿಗಳನ್ನು ಹೇಗೆ ಧರಿಸಬೇಕು ಮತ್ತು ಎಲ್ಲಿ ಧರಿಸಬೇಕು? ಕಂಕಳಿಗೆ ಅಂದರೆ ಕುತ್ತಿಗೆಗೆ ಧರಿಸಬೇಕಾ, ಕೈಗೆ ಧರಿಸಬೇಕಾ, ಬ್ರಾಸ್ಲೆಟ್ ರೂಪದಲ್ಲಿ ಧರಿಸಬೇಕಾ, ಹೇಗೆ ಧರಿಸಬೇಕು? ಈ 12 ರುದ್ರಾಕ್ಷಿಗಳನ್ನು ಹೇಗೆ ವಿಧಾನದಿಂದ ಹೇಗೆ ಧರಿಸಬೇಕು, ಎಲ್ಲಿ ಧರಿಸಬೇಕು, ಎಷ್ಟು ಧರಿಸಬೇಕು ಅನ್ನುವಂಥದ್ದು ಪ್ರಾಮುಖ್ಯತೆ ಗುರುವಿನ ಆಜ್ಞೆಯಿಂದನೇ ಬರಬೇಕಾಗಿರುವಂಥದ್ದು.
ಈ ಗುರುವಿನ ರೂಪದಲ್ಲಿ ಈ ರುದ್ರಾಕ್ಷಿಯನ್ನು ವಾಗ್ದಾನ ಮಾಡಿಕೊಂಡು ದೀಕ್ಷಾ ರೂಪದಲ್ಲಿ ರುದ್ರಾಕ್ಷಿಯನ್ನು ತಗೊಂಡಾಗ ನಮಗೆ ಎಲ್ಲ ಥರದಲ್ಲೂ ಕೂಡ ಒಂದು ರಕ್ಷಾ ಕವಚವಾಗಿ ಈ ರುದ್ರಾಕ್ಷಿ ಅನ್ನುವಂಥದ್ದು ನಮಗೆ ಬಲ ಅನ್ನುವಂಥದ್ದು ಕೊಡುತ್ತೆ, ಒಂದು ಎನರ್ಜಿ ಅನ್ನುವಂಥದ್ದು ಕೊಡುತ್ತೆ. ಮತ್ತು ನಮ್ಮ ಅನಿಸಿಕೆಗಳು, ಆಸೆ ಆಕಾಂಕ್ಷೆಗಳನ್ನು, ನಮ್ಮ ಜ್ಞಾನವನ್ನು ವೃದ್ಧಿಸುವಂತಹ ಒಂದು ಮೇರು ಪರ್ವತ ಅಂತಲೇ ಹೇಳ್ಕೋಬಹುದು ಈ ರುದ್ರಾಕ್ಷ. ಈ ರುದ್ರಾಕ್ಷದಲ್ಲಿ ಎಷ್ಟು ವಿಧ ಇದ್ದಾವೆ? 12 ವಿಧ. ಈ 12 ವಿಧದಲ್ಲಿ ಎಲ್ಲ ರುದ್ರಾಕ್ಷಿಗಳಿಗೂ ತನ್ನದೇ ಆದಂತಹ ಒಂದು ಪ್ರಾಮುಖ್ಯ ಇದ್ದು, ಅದರಲ್ಲೂ ಎಲ್ಲರೂ ಧರಿಸಲೇಬಹುದಾದಂತಹ ಎಲ್ಲ ರುದ್ರಾಕ್ಷಿಗಳನ್ನು ಎಲ್ಲರೂ ಧರಿಸೋಕ್ಕಾಗೋದಿಲ್ಲ. ಅಂತಹ ವಿಷಯ ಬಂದಾಗ ಎಲ್ಲ ಜನಾಂಗದವರೂ ಕೂಡ ಎಲ್ಲ ಮನುಕುಲದವರೂ ಕೂಡ ಧರಿಸಬಹುದಾದಂತಹ ಈಸಿಯ ರುದ್ರಾಕ್ಷ ಅಂತಂದರೆ ಪಂಚಮುಖಿ ರುದ್ರಾಕ್ಷ. ಈ ಪಂಚಮುಖಿ ರುದ್ರಾಕ್ಷ ಹೇಗೆ ಎಲ್ಲರೂ ಕೂಡ ಅನುಸರಿಸ್ಬೋದು ಅಂತಂದರೆ, ಈ ನಮಗೆ ಪ್ರಕೃತಿನಲ್ಲಿ ಕಣ್ಣಿಗೆ ಕಾಣಿಸುವಂತಹ ಪಂಚಭೂತಗಳು ನಮ್ಮ ದೇಹಕ್ಕೆ ಜ್ಞಾನೋದಯಕ್ಕಾಗಿ ಇರುವಂತಹ ಜ್ಞಾನೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು. ಹೇಗೆ ಈ ಪಂಚಮುಖಿ ರುದ್ರಾಕ್ಷಿ ಅನ್ನುವಂಥದ್ದು ನಮಗೆ ಎಲ್ಲ ದೃಷ್ಟಿದೋಷಗಳಿಂದನೋ, ಶಕುನಶಾಸ್ತ್ರಗಳಿಂದನೋ, ಆಧ್ಯಾತ್ಮಿಕದಿಂದಲೋ, ವಿದ್ಯಾಭ್ಯಾಸಕ್ಕೋಸ್ಕರನೋ, ಜ್ಞಾನದಿಂದನೋ, ಹಣಕಾಸಿಗೆ ಸಂಬಂಧಪಟ್ಟಂತಹ ಮತ್ತು ಜನ ವಶೀಕರಣಕ್ಕೆ ಸಂಬಂಧಪಟ್ಟಂತಹ, ಜನಗಳು ಮಾಡಿದಂತಹ ಯಾವುದೇ ಒಂದು ಮಾಟ ಮಂತ್ರ ದೋಷಗಳನ್ನು ನಿವಾರಣೆಗೋಸ್ಕರನೋ, ಮನೆಯಲ್ಲಿ ಆಗ್ತಾ ಇರುವಂತಹ ವಾಸ್ತು ದೋಷಕ್ಕೂ ಎಲ್ಲ ವಿಷಯಗಳಿಗೂ ಸಂಬಂಧಪಡುವಂಥದ್ದು ಈ ಪಂಚಮುಖಿ ರುದ್ರಾಕ್ಷ ಅನ್ನುವಂಥದ್ದು ವಿಶೇಷವಾಗಿ ಎಲ್ಲರೂ ಕೂಡ ಧರಿಸಬಹುದು. ಇನ್ನು ಮಿಕ್ಕಿದ 11 ರುದ್ರಾಕ್ಷಿಗಳು ಗುರುವಿನ ಆಜ್ಞೆಯಿಂದ ಯಾವ ಕೆಲಸಕ್ಕೋಸ್ಕರ ಯಾವ ವ್ಯಕ್ತಿ ಯಾವ ರಾಶಿ ನಕ್ಷತ್ರದವರು ಹೇಗೆ ಧರಿಸಬೇಕು ಅನ್ನುವಂಥದ್ದು ಒಂದೊಂದಕ್ಕೂ ಕೂಡ ಬೀಜ ಮಂತ್ರನೂ ಇದ್ದಾವೆ ಮತ್ತು ಅದು ಧರಿಸ್ಕೋಬೇಕು. ಪ್ಯೂರಿಟಿ ಅನ್ನುವಂಥದ್ದು ನಮಗೆ ಬೇಕಾಗಿರುವಂಥದ್ದು ಇರುತ್ತದೆ. ಪುಣ್ಯಕ್ಷೇತ್ರಗಳಲ್ಲೇ ಅದನ್ನು ಪರ್ಚೇಸ್ ಮಾಡುವಂಥದ್ದು, ಗುರುವಿನ ಮುಖಾಂತರದಿಂದ ದೀಕ್ಷಾ ರೂಪದಲ್ಲಿ ಧರಿಸಿದ್ರಿಂದ ನಮಗೆ ಏನು ಸಂಕಲ್ಪ ಸಿದ್ಧಿ, ನಮಗೆ ಹೇಗೆ ಮೋಕ್ಷ ದಕ್ಕಿಸ್ಕೋಬೇಕು, ಮೋಕ್ಷ ಹೇಗೆ ಬರುತ್ತದೆ ಅನ್ನುವಂಥದ್ದನ್ನು ಈ ಇನ್ನು ಮಿಕ್ಕದ 11 ರುದ್ರಾಕ್ಷಿಗಳಿಗೂ ಸಂಬಂಧಪಡ್ತಾ ಇದೆ. ಓಕೆ ಗುರುಜಿ, ಒಬ್ಬರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಹಲೋ 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 ನಮಸ್ತೆ ಸರ್, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಹುಡುಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಅವರ ಹೆಸರು? ಮಂಜು ಅಂತ ಮೇಡಮ್. ಡೇಟ್ ಆಫ್ ಬರ್ತ್ ಮತ್ತೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ. 26/3/93 ಮೇಡಮ್. ಓಕೆ, ರಾಶಿ ನಕ್ಷತ್ರ? ಇದು ಭರಣಿ ನಕ್ಷತ್ರ. ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಗುರುಜಿ. ಭರಣಿ ನಕ್ಷತ್ರ ಹೇಳಿದ್ರಿ, ಹೆಸರೇನು? 2ನೇ ಪಾದ. ಮಂಜು. ಮಂಜು ಅಂತ. ಮಂಜು, ಏನು ಪ್ರಶ್ನೆ ಕೇಳಬೇಕಾಗಿತ್ತು? ಮದುವೆ ಇನ್ನೂ ಸೆಟ್ ಆಗ್ತಾ ಇಲ್ಲ. ಮೊದಲನೇದಾಗಿ ನೀವು ಕೊಟ್ಟಂಥ ಹೆಸರಿಗೂ ಮತ್ತು ರಾಶಿ ನಕ್ಷತ್ರಕ್ಕೂ ಕೂಡ ಸಂಬಂಧ ಇಲ್ಲ. ಮಂಜು ಮಕೆ ನಕ್ಷತ್ರ. ಮಂಜು ಭರಣಿ ನಕ್ಷತ್ರ ಬರುತ್ತೆ, ಮೇಷರಾಶಿ ಬರುತ್ತೆ ಗುರುಜಿ. ಮಂಜು ಅನ್ನೋದಕ್ಕೆ ಮಕೆ ನಕ್ಷತ್ರ ಸಿಂಹ ರಾಶಿ ಬರುತ್ತೆ, ಭರಣಿ ನಕ್ಷತ್ರ 2ನೇ ಪಾದ ಮೇಷರಾಶಿ ಬರ್ತೈತೆ. ಆಯಿತು, ಮೇಷರಾಶಿ ಪ್ರಕಾರವಾಗಿ ಇವಾಗ ಮಂಗಳ ಕುಜ ಅಧಿಪತಿ ಅನ್ನುವಂಥದ್ದು ಬರ್ತಾನೆ. ಕುಜ ಅಧಿಪತಿಯಾಗಿ ನಿಮಗೆ ವಿವಾಹ ವಿಚಾರದಲ್ಲಿ ಕಂಕಣ ಭಾಗ್ಯ ಕೂಡು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಸರಿನಾ? ಕಂಕಣ ಭಾಗ್ಯ ಕೂಡು ಬರೋದಕ್ಕೆ ವಿಶೇಷವಾಗಿ 3 ಮುಖಿ ರುದ್ರಾಕ್ಷಿಯನ್ನು ಅಂದರೆ ತ್ರಿದಳಂ 3 ಮುಖಿ ರುದ್ರಾಕ್ಷಿಯನ್ನು ಕೂಡ ಧರಿಸಿ, ಸರಿನಾ? ಅದನ್ನು ಹೊರಗಡೆಯಿಂದ ಎತ್ಕೊಂಡು ಬಂದು ವಿಭೂತಿನಲ್ಲಿ ಸಂಪೂರ್ಣವಾಗಿ ಮುಳುಗಿಸಿಟ್ಬಿಡಿ ಒಂದು ದಿನ ಪೂರ್ತಿ. ಒಂದು ದಿನ ಆದಮೇಲೆ ಆ ವಿಭೂತಿನ ಸಂಪೂರ್ಣವಾಗಿ ಮೈಗೆಲ್ಲ ಹಚ್ಚಿಕೊಂಡು ಈ ರುದ್ರಾಕ್ಷ 3 ಮುಖಿ ರುದ್ರಾಕ್ಷವನ್ನು ಕಪ್ಪು ದಾರದಲ್ಲಿ ಕಟ್ಟಿಕೊಂಡು ನಿಮ್ಮ ತಾಯಿ ಇದ್ದರೆ ತಾಯಿ ಕೈಲಿ ಹಾಕಿಸ್ಕೊಳ್ಳಿ. ಮತ್ತು ಆ ಸ್ನಾನ ಮಾಡಿ, ಆ ವಿಭೂತಿ ಪೂರ್ತಿ ಮೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡಿ ಶಿವನ ಆರಾಧನೆಯನ್ನು ಮಾಡಿ ಪಂಚಾಕ್ಷರಿ ಮಂತ್ರವನ್ನು ಓಂ ನಮಃ ಶಿವಾಯ ಅನ್ನುವಂಥದ್ದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾಧ್ಯ ನೀವು ಪ್ರತಿದಿನ ಪ್ರಾರ್ಥನೆ ಮಾಡಿ. ಕಂಕಣ ಭಾಗ್ಯ ಬಲದಲ್ಲಿ ಕುಜನಿಂದ ಆಗ್ತಾ ಇರುವಂತಹ ವಿಳಂಬ ಅನ್ನುವಂಥದ್ದು ಆದಷ್ಟು ಬೇಗ ನಿಮ್ಗೆ ಒಳ್ಳೆಯದಾಗುತ್ತೆ. ಓಕೆ, ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರುಜಿ, ಇನ್ನು ರುದ್ರಾಕ್ಷಿಯ ವಿಧಗಳ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ರಿ, ಮುಂದುವರಿಸಿ.
ರುದ್ರಾಕ್ಷ ವಿಚಾರದಲ್ಲಿ ಮನಸ ವಾಚ ಶ್ರದ್ಧಾ ಭಕ್ತಿಯಿಂದ ನಾವು ನಮ್ಮ ಸಂಕಲ್ಪವನ್ನು ಯಾವ ರೂಪದಲ್ಲಿ ಹೇಗೆ ಧರಿಸಬೇಕಾಗುತ್ತದೆ. ಇವಾಗ ಕಲ್ಯಾಣಕ್ಕೂ ರುದ್ರಾಕ್ಷಿಗೂ ಸಂಬಂಧ ಹೇಗೆ, ಸಂತಾನ ಭಾಗ್ಯಕ್ಕೂ ರುದ್ರಾಕ್ಷಿಗೂ ಸಂಬಂಧ ಹೇಗೆ ಅಂತ ಕೇಳ್ಕೊಬೋದು. ಈ ರುದ್ರಾಕ್ಷ ಅನ್ನುವಂಥದ್ದು ಹೇಗೆ ನಮ್ಮನ್ನು ಪ್ರತಿಯೊಂದು ವಿಷಯದಲ್ಲೂ ಕೂಡ ನಮ್ಮನ್ನು ಕಾಪಾಡುತ್ತೆ ಅಂತಂದರೆ, ಒಂದು ಎಕ್ಸಾಂಪಲ್ ಆಗಿ ಕೊಡ್ತೀನಿ. ನಾವು ಸಾಕಿರುವಂತಹ ಒಂದು ನಾಯಿ, ನಮ್ಮ ಮನೆಯಲ್ಲಿ ಸಾಕಿರುವಂತಹ ಒಂದು ನಾಯಿ, ಹೇಗೆ ನಾವು ಸ್ಥಾನ ಪಲ್ಲಟವಾದಾಗ ಬೇರೆ ಕಡೆ ಹೋದಾಗ ನಾಯಿನ ಕರ್ಕೊಂಡೋಗಿ ನಾವು ಇಲ್ಲದೇನೆ ನಮ್ಮನ್ನು ಗುರುತಿಸಿದೇನೆ ಹೊರಗಡೆ ಎಲ್ಲೋ ಒಂದು ಜಾಗದಲ್ಲಿ ಇದ್ದಾಗ ಹೇಗಾಗುತ್ತೆ ಅಂತಂದರೆ, ನಾವು ಯಾವುದೋ ಒಂದು ಜಾಗದಲ್ಲಿ ಕೂತು ಎದ್ದೋಗಿರ್ತೀವಿ. ಆ ನಾಯಿ ಯಜಮಾನನನ್ನು ಆ ಜಾಗನ ಹುಡ್ಕೊಂಡು ಬಂದು ಅದನ್ನು ಸ್ಮೆಲ್ಲಿಂದ ಮುಖಾಂತರದಿಂದ ನೋಡಿ ನಮ್ಮ ಯಜಮಾನ ಇಲ್ಲಿದ್ದಾನೆ ಅಂತ ಅಂದ್ಬಿಟ್ಟು ಆ ಜಾಗದಲ್ಲಿ ಕೂತ್ಕೊಳ್ಳುತ್ತೆ. ಹಾಗೆ ನಮ್ಮ ರುದ್ರಾಕ್ಷವನ್ನು ಯಾವ ರುದ್ರಾಕ್ಷ ಯಾವ ರೂಪದಲ್ಲಿ ಧರಿಸಬೇಕು ಅನ್ನುವಂಥದ್ದು ಗುರುವಿನ ಆಜ್ಞೆಯಿಂದ ಧರಿಸಿದಾಗ ಸಾಕ್ಷಾತ್ ಶಿವನು ಯಾರು ರುದ್ರಾಕ್ಷವನ್ನು ಧರಿಸಿರ್ತಾರೋ ಅವ್ರ ಜೊತೆ ಕನೆಕ್ಟ್ ಇರ್ತಾನಂತೆ. ಹೀಗಿದ್ದಾಗ ಸಾಕ್ಷಾತ್ ಭಗವಂತ ನಮ್ಮ ಜೊತೆಲಿದ್ದಾಗ ನಮಗೆ ಬರುವಂತಹ ಅವಘಡಗಳು, ನಮಗೆ ಬರುವಂತಹ ಸಮಸ್ಯೆಗಳನ್ನು ಭಗವಂತ ನಮ್ಮ ಜೊತೆಲೇ ಇದ್ದಾಗ ಯಾಕೆ ಪರಿಹಾರ ಕೊಡಲ್ಲ? ಹಾಗೆ ಪ್ರತಿಯೊಂದು ರುದ್ರಾಕ್ಷದಲ್ಲೂ ಕೂಡ ವಿಶೇಷವಾದಂತಹ ಒಂದು ಪವರ್ಫುಲ್ ಎನರ್ಜಿ ಅನ್ನುವಂಥದ್ದಿದೆ. ಹಾಗಾಗಿ ನಮ್ಮ ತನ್ನು ಮನ ಧನ ಅನ್ನುವಂಥದ್ದು ಏನು ಬೇಕೋ ಇಷ್ಟ ಕಷ್ಟಗಳು ಪ್ರತಿಯೊಂದನ್ನು ಕೂಡ ಹೊನ್ನು ಹೆಣ್ಣು ಮಣ್ಣು ಅನ್ನುವಂಥದ್ದು ನಮಗೆ ಹೇಗೆ ಒಲಿದು ಬರಬೇಕು ಅನ್ನುವಂಥದ್ದು ಇದೆಯೋ ಹಾಗೆ ಈ ರುದ್ರಾಕ್ಷನ ಅನ್ನುವಂಥದ್ದು ನಾವು ಧರಿಸಿದಾಗ ನಮ್ಮ ಸಂಕಲ್ಪಕ್ಕೆ ಖಂಡಿತವಾಗ್ಲೂ ಕೂಡ ಈಡೇ ಇರುತ್ತದೆ. ಇಷ್ಟು ದಿನಗಳ ಮಟ್ಟಿಗೆ ಅನ್ನುವಂಥದ್ದು ಇರುತ್ತದೆ. ಅಷ್ಟು ದಿನಗಳ ಮಟ್ಟಿಗೆ ಅದನ್ನು ಪರಿಪಾಲನೆ ಮಾಡಿ ಯಾವ ರುದ್ರಾಕ್ಷವನ್ನು ಎಷ್ಟು ದಿನಗಳ ಮಟ್ಟಿಗೆ ಬೀಜ ಮಂತ್ರಗಳಿಂದ ಪಠಿಸಿ ಅದನ್ನು ಸಿದ್ಧಿಪಡಿಸಿಕೊಂಡು ನಾವು ಧರಿಸಿದಾಗ ನಮಗೆ ಖಂಡಿತವಾಗ್ಲೂ ಕೂಡ ಆ ದಿನದಿಂದನೇ ಆ ಕ್ಷಣದಿಂದನೇ ಅನ್ಲಿಮಿಟೆಡ್ ಆಗಿ, ಅಂತಂದರೆ ಇದಕ್ಕೆ ಎಕ್ಸ್ಪೈರಿ ಡೇಟ್ ಅನ್ನುವಂಥದ್ದೇ ಇಲ್ಲ. ಯಾರು ಇದನ್ನು ಧರಿಸ್ತಾರೋ ಅವ್ರಿಗೆ ಎಕ್ಸ್ಪೈರಿ ಡೇಟ್ ಅನ್ನುವಂಥದ್ದು ಏನಿದೆಯೋ, ಆಯುಷ್ಯ ಅನ್ನುವಂಥದ್ದು ಏನಿದೆಯೋ ಆಯುಷ್ಯ ಅನ್ನುವಂಥದ್ದು ಕೂಡ ವೃದ್ಧಿ ಆಗುತ್ತದೆ ಮತ್ತು ಜ್ಞಾನ ಅನ್ನುವಂಥದ್ದು ವೃದ್ಧಿ ಆಗುತ್ತದೆ. ನಮ್ಮ ದೈಹಿಕವಾಗಿ ನಮಗೆ ಕಣ್ಣಿಗೆ ಕಾಣುವಂಥದ್ದು ನಾವು ಏನನ್ನೂ ಸಂಪಾದನೆ ಮಾಡಿಕೊಂಡ್ರೂ ಕೂಡ ಅದೆಲ್ಲವನ್ನು ಕೂಡ ನಮ್ಮ ಸಹೋದರರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಯಾರು ಬೇಕಾದರೂ ಕಣ್ಣಿಗೆ ಕಾಣೋರು ಕಿತ್ಕೊಂಡು ಹೊಂಟೋಗ್ಬಿಡ್ಬೋದು. ಬಟ್ ನಮ್ಮಲ್ಲಿರುವಂತಹ ಆಧ್ಯಾತ್ಮಿಕವಾಗಿ ರುದ್ರಾಕ್ಷದಿಂದ ಬಂದಂತಹ ಸಾಕ್ಷಾತ್ ಶಿವನಿಂದ ಬಂದಂತಹ ನಮಗೆ ಒಂದು ಎನರ್ಜಿ, ನಮಗೊಂದು ಜ್ಞಾನ, ನಮ್ಮ ಜ್ಞಾನವನ್ನು ಯಾರ ಕೈಲೂ ಕೂಡ ಕಿತ್ಕೊಂಡು ಹೋಗೋಕ್ಕಾಗೋದಿಲ್ಲ. ಅಷ್ಟು ಪ್ರಾಮುಖ್ಯತೆ ಆಗಿ ಪ್ರಬಲವಾಗಿ ನಮಗೆ ಈ ರುದ್ರಾಕ್ಷಗಳು ನಮಗೆ ಸಪೋರ್ಟನ್ನು ಮಾಡ್ತವೆ ನಮ್ಮ ಜೀವನ ಅಂಶಕ್ಕೆ. ಓಕೆ ಗುರುಜಿ, ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ರಾಶಿ ನಕ್ಷತ್ರ ಹೇಳಿ. ಏನು? ಓಕೆ ಓಕೆ, ರಾಶಿ ನಕ್ಷತ್ರ? ಓಕೆ, ಹೇಳಿ ಮಂಜುನಾಥ್ ಅವರೇ. ಆಗಲಿ ಮಂಜುನಾಥ್ ಅವರೇ, ಏನು ಪ್ರಶ್ನೆ ಕೇಳಬೇಕಾಯ್ತು? ಏನು ಅರ್ಥ ಆಗಲಿಲ್ಲ? ಏನು? ಹಾಂ ಹಾಂ, ಸರಿ. ಜಲ ಅಂತಂದರೆ ಇವಾಗ ನಿಮಗೆ ಸೂರ್ಯ ಮಹಾತ್ಮ ಅಂತ ಬರ್ತಾನೆ. ಪ್ರತಿದಿನ ಸಾಧ್ಯವಾದಷ್ಟು ನಿಮ್ಮ ರಾಶಿ ನಕ್ಷತ್ರಗಳಿಗೆ ಸೂರ್ಯ ಮಹಾತ್ಮ ಅಂದರೆ ಬೆಳಗಿನ ಜಾವ ಸಾಧ್ಯವಾದಷ್ಟು ನದಿ ನೀರಿನಲ್ಲಿ ಜಾಗದಲ್ಲಾಗಿರ್ಬೋದು, ಅಥವಾ ಬಾವಿ ನೀರಿಂದ ಆಗಿರ್ಬೋದು, ಅಥವಾ ಕಲ್ಯಾಣಿ ರೂಪದಲ್ಲಿಂದ ಆಗಿರ್ಬೋದು, ನದಿ ಸ್ನಾನ ಅನ್ನುವಂಥದ್ದು ಅಂದರೆ ಹೊರಗಡೆಯಿಂದ ನಿಮ್ಮ ಟ್ಯಾಪಿಂದ ಬಿಟ್ಟು ಹೊರಗಡೆಯಿಂದ ನೀವು ಸೂರ್ಯನಿಗೆ ನಮಸ್ಕಾರ ಮಾಡಿ ಪ್ರತಿದಿನವೂ ಕೂಡ ನೀವು ಸೂರ್ಯನಿಗೆ ಆರ್ಘ್ಯ ಅನ್ನುವಂಥದ್ದು ಬಿಟ್ಟು ಆ ಸ್ನಾನ ಅನ್ನುವಂಥದ್ದು 6 ಗಂಟೆ ಒಳಗಡೆ ಆಗಿ ನೀವು ಸ್ನಾನ ಮಾಡಿದಾಗ ನಿಮಗೆ ವ್ಯಾವಹಾರಿಕವಾಗಿ ಸಂಬಂಧಪಟ್ಟಂತಹ ಯಾವುದೇ ಎಲ್ಲ ರೀತಿಯಲ್ಲೂ ಕೂಡ ನೀವು ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ತೀರಾ. ಯಾವುದೇ ರೀತಿ ದೋಷಗಳು ಇಲ್ಲದೆ ಹೋದಾಗ, ಅಂದರೆ ಗ್ರಹತಿಗಳಿಂದ ಆರಾಧನೆ ಅನ್ನುವಂಥದ್ದು ನಿಮಗೆ ಬಲ ಇದ್ದು, ಭಗವಂತನ ಆರಾಧನೆ ಬಲ ಇದ್ದು, ಸಂಕಲ್ಪ ಇದ್ದು, ನಿಮ್ಮ ದೃಢ ಸಂಕಲ್ಪ ಅನ್ನುವಂಥದ್ದು ವ್ಯವಹಾರದಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ಇದನ್ನು ಚಾಚು ಚಪ್ತೀರ ಖಂಡಿತವಾಗ್ಲೂ ಇದನ್ನು ನೆರವೇರಿಸಿ. ಆಗಲಿ ನಿಮಗೆ ಖಂಡಿತವಾಗ್ಲೂ ಎಲ್ಲ ರೂಪದಲ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಬರುತ್ತದೆ.
ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು? ನನ್ನ ಹೆಸರು ಜಯಮ್ಮ ಅಂತ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಅವರ ಡೇಟ್ ಆಫ್ ಬರ್ತ್, ರಾಶಿ, ನಕ್ಷತ್ರ ತಿಳಿಸ್ಕೊಡಿ. 7/5/96 ಮೇಡಮ್. ಒಬ್ಬರು ಮಾತಾಡಿ. 7/5/90. ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಒಬ್ಬರು ಮಾತಾಡಿ, ಜೋರಾಗಿ ಮಾತಾಡಿ. 7/5/96 ಮೇಡಮ್. ಓಕೆ, ರಾಶಿ, ನಕ್ಷತ್ರ? ಮೂಲ ನಕ್ಷತ್ರ ಧನುಸ್ಸು ರಾಶಿ. ಸ್ವಲ್ಪ ಜೋರಾಗಿ ಮಾತಾಡಿ. ಮೂಲ ನಕ್ಷತ್ರ ಧನುಸ್ಸು ರಾಶಿ ಮೇಡಮ್. ಮಾತಾಡಿ, ಗುರುಜಿ ಇದ್ದಾರೆ. ಅಮ್ಮ ಹಲೋ, ನಮಸ್ಕಾರ ಅಮ್ಮ. ನಮಸ್ತೆ ಮೇಡಮ್. ನಮಸ್ತೆ ನೋಡಿದ್ವಿ. ಹೆಸರು ಯಾರ ಹೆಸರು ಹೇಳಿದ್ರಿ ಮತ್ತು ಏನು ಪ್ರಶ್ನೆ? ಮಗನ ಹೆಸರು ಮೇಡಮ್. ಮಗನ ಹೆಸರು ಸರ್, ಮಗನ ಹೆಸರು ಹೇಳಿ. ಮಗನ ಹೆಸರೇನು? ಅವನ ಹೆಸರು ಬಸವರಾಜು ಅಂತ ಹೇಳಿ ಹುಟ್ಟಿದ್ದು. ಕರೆಯೋದು ನಾವು ಸಚಿನ್ ಅಂತ ಕರಿತೀವಿ. ಓಕೆ, ಮೂಲ ನಕ್ಷತ್ರ ಧನುಸ್ಸು ರಾಶಿ. ಮೂಲ ನಕ್ಷತ್ರ ಧನುಸು ರಾಶಿ, ಗುರು ಅಧಿಪತಿ. ಏನು ಪ್ರಶ್ನೆ ಏನು? ಮದುವೆ ಬಗ್ಗೆ ಕೇಳಬೇಕಾಗ್ತದೆ. ಮದುವೆ ಬಗ್ಗೆ ಏನು? ಮನೆ ದೇವ್ರ ಹೆಸರೇನು? ಭೈರವೇಶ್ವರ ಗುರುಜಿ. ಅಮ್ಮ, ಆಲ್ರೆಡಿ ಮದುವೆ ಆಗೋಗಿರ್ಬೇಕಲ್ಲ? ಇಲ್ಲ ಗುರುಜಿ, ಗುರು ಭೈರವೇಶ್ವರ. ಎಲ್ಲ ನವಗ್ರಹ ಎಲ್ಲ 9 ಗುರು ಅಧಿಪತಿ ಅನ್ನೋಂಥ ಬರ್ತಾನೆ. ಇಷ್ಟೊತ್ತು ಆಲ್ರೆಡಿ ಮದುವೆ ಆಗಿರಬೇಕು, ಅಥವಾ ಮದುವೆ ಆಗಿದ್ದು ಏನಾದರೂ ಕೂಡ ಡೈವೋರ್ಸ್ ಏನಾದರೂ ಆಗಿ ಮತ್ತೆ ಬೇರೆ ಮದುವೆಗೆ ಏನಾದರೂ ಪ್ರಯತ್ನ ಪಡ್ತಾ ಇದ್ದೀರಾ? ಇಲ್ಲ ಗುರುಜಿ, ನಮ್ಮ ಅದನ್ನಿಗೆ ನೋಡ್ತಾ ಇದ್ದೀವಿ, ಫಸ್ಟಿಗೆ ನೋಡ್ತಾ ಇದ್ದೀವಿ. ಹಾಂ, ಸರಿ. ಮದುವೆಗೆ ನೋಡ್ತಾ ಇದ್ದೀವಿ ಗುರುಜಿ. ಇಲ್ಲಮ್ಮ, ಸ್ವಲ್ಪ ಖಂಡಿತವಾಗ್ಲೂ ಇಲ್ಲಿ ಬೇರೆ ವಿಧಾನವಾಗಿ ಅಂತಂದರೆ ಪೂರ್ವಜನ್ಮದ ಕರ್ಮನೋ, ಈವಾಗಿನ ಅನುಭವಿಸ್ತಾ ಇರುವಂಥದ್ದೋ, ಇಲ್ಲ ತಂದೆ ತಾಯಿ ಕಡೆಯಿಂದನೋ, ಮನೆ ಕುಟುಂಬದ ಕಡೆಯಿಂದನೋ ಮಗನಿಗೆ ಸ್ವಲ್ಪ ಸಮಸ್ಯೆಗಳು ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಸಮಸ್ಯೆಗಳು ಅಂತಂದರೆ ಇಷ್ಟೊತ್ತು ಆಲ್ರೆಡಿ ಮದುವೆ ಆಗೋಗ್ಬೇಕಾಗಿತ್ತು ಲೆಕ್ಕ ವಿಚಾರ, ಅಥವಾ ಮದುವೆ ಆಗಿದ್ದು ಬೇರೆ ಆಗಿದ್ದು ತಿರ್ಗಾ ಮತ್ತೆ ಇನ್ನೊಂದು ಮದುವೆ ಆಗುವಂತಹ ಕಂಕಣ ಭಾಗ್ಯ ಫಲ, ಇವು ಯಾವುದಾದ್ರೂ ಒಂದು ರೂಪದಲ್ಲಿ ಸಮಸ್ಯೆಗಳು ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಆದ ಕಾರಣದಿಂದ ನೀವು ಖುದ್ದಾಗಿ ಏನು ಹೆಸರು ಹೇಳಿದ್ರಿ ನಿಮ್ಮದು? ನಿಮ್ಮ ಹೆಸರು ಏನೆಂದು? ಬಸವರಾಜು ಮಗನ ಹೆಸರು. ನಿಮ್ಮ ಹೆಸರು? ನಮ್ಮ ಹೆಸರು ಜಯಮ್ಮ ಅಂತ ಗುರುಜಿ. ಜಯಮ್ಮ. ಕರೆಕ್ಟಾಗಿ 12 ಗಂಟೆಗೆ ಫೋನ್ ಮಾಡಿ ಅಮ್ಮ ನಮಗೆ, ಆಯಿತಾ? 12 ಗಂಟೆಗೆ ಮತ್ತೆ ಇನ್ನೊಂದು ನಂಬರ್ಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಿಮಗೆ. ಓಕೆ, ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ. ಓಕೆ, ಕರೆ ಕಟ್ಟಾಗಿದೆ ಅನ್ಸುತ್ತೆ. ಸೊ ಗುರುಜಿ, ರುದ್ರಾಕ್ಷಿಯ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ರಿ. ಅದರ ಮಹತ್ವ ಎಂಥದ್ದು, ಯಾವ್ಯಾವ ರುದ್ರಾಕ್ಷಿ ಏನೇನಕ್ಕೆ ಉಪಯೋಗಿಸಬೇಕು ಅಂತ ಹೇಳ್ತಾ ಇದ್ರಿ. ಈಗ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಬಹುಮುಖ್ಯವಾಗಿ ಬೇಕಾಗಿರೋದು ಆರೋಗ್ಯ, ಆ್ಯಂಡ್ ನಂಬರ್ 2 ಲಕ್ಷ್ಮೀ ಕಟಾಕ್ಷ. ಸೊ ಇವೆರಡು ಬೇಕಪ್ಪ, ನಮ್ಮ ಮನೆಗೆ ಒಲಿದು ಬರಲಿ ಲಕ್ಷ್ಮಿ, ಹಾಗೆ ಎಲ್ಲರೂ ಕೂಡ ನೆಮ್ಮದಿಯಾಗಿ ಶಾಂತಿಯುತವಾಗಿ ಜೀವನವನ್ನು ಸಾಗಿಸಬೇಕು ಅಂತ. ಸೊ ಈ 3 ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರುದ್ರಾಕ್ಷಿಯನ್ನು ಧರಿಸಿದರೆ ಒಳಿತಾಗುತ್ತೆ ಅಂತ? ವಿಶೇಷವಾಗಿ ರುದ್ರಾಕ್ಷಿಗಳೆಲ್ಲ ಆಗಲೇ ಹೇಳಿದಾಗೆ 24, ಅದರಲ್ಲಿ ವಿಶೇಷವಾಗಿ 14, ಅದರಲ್ಲೂ ವಿಶೇಷವಾಗಿ 12 ಮೇರು ಪರ್ವತವಾಗಿ 12 ರುದ್ರಾಕ್ಷಿಗಳನ್ನೇ. ಯಾಕೆ ಅಂತಂದರೆ 12 ಜ್ಯೋತಿರ್ಲಿಂಗಗಳಿಗೆ ಸಂಬಂಧಪಟ್ಟಂತಹ 12 ರುದ್ರಾಕ್ಷಿಗಳನ್ನ ನಾವು ಧರಿಸಲೇಬೇಕಾಗುತ್ತದೆ. ಆವಾಗಲೇ ಹೇಳಿದೆ, 5ನೇ ಪಂಚಮಿ ಮುಖ ರುದ್ರಾಕ್ಷಿಯನ್ನು ಪ್ರತಿಯೊಬ್ಬರೂ ಕೂಡ ಎಲ್ಲ ವಿಷಯಗಳಿಗೂ ಸಂಬಂಧಪಡುವಂತಹ ನಾವು ಧರಿಸಬಹುದು. ವಿಶೇಷವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಷಯಗಳಿಗೆ 8 ಮುಖದ ರುದ್ರಾಕ್ಷವನ್ನು ಧರಿಸಬೇಕಾಗುತ್ತದೆ. 8 ಮುಖದ ರುದ್ರಾಕ್ಷಕ್ಕೆ ಮೂಲ ಮಂತ್ರ ಅನ್ನುವಂಥದ್ದು, ಬೀಜ ಮಂತ್ರ ಅನ್ನುವಂಥದ್ದು ಓಂ ಕ್ಲಿಂ ರಿಂ ನಮಃ ಅನ್ನುವಂಥದ್ದು ಬರ್ತೈತೆ. ಯಾವುದಕ್ಕೆ? ಹಣಕಾಸಿಗೆ ಸಂಬಂಧಪಟ್ಟಂತಹ ರುದ್ರಾಕ್ಷ ಅನ್ನುವಂಥದ್ದು 8ನೇ ಮುಖಿಗೆ ಸಂಬಂಧಪಡುತ್ತದೆ. ಸಂತಾನ ಭಾಗ್ಯಕ್ಕೆ ಸಂಬಂಧಪಡುವಂತಹ ರುದ್ರಾಕ್ಷ ಅನ್ನುವಂಥದ್ದು 9 ಮುಖಿ ರುದ್ರಾಕ್ಷ ಅನ್ನುವಂಥದ್ದು ಧರಿಸಬೇಕಾಗುತ್ತದೆ. 9ನೇ ಮುಖದ ರುದ್ರಾಕ್ಷಕ್ಕೆ ಮೂಲ ಮಂತ್ರ ಮತ್ತು ಬೀಜ ಮಂತ್ರ ಅನ್ನುವಂಥದ್ದು ಓಂ ರಿಂ ಶ್ರೀಂ ನಮಃ ಅನ್ನುವಂಥದ್ದು ಬರ್ತೈತೆ. ಕಂಕಣ ಭಾಗ್ಯಕ್ಕೆ ಸಂಬಂಧಪಡುವಂಥದ್ದು ಅಂತಂದರೆ ವಿಳಂಬ ಆಗ್ತಾ ಇರುತ್ತದೆ ಮದುವೆ ಅನ್ನುವಂಥದ್ದು, ಕಂಕಣ ಭಾಗ್ಯ ಕೂಡು ಬರ್ತಾ ಇಲ್ಲ, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಅವರಿಗೆ ಸಂಬಂಧಪಡುವಂತಹ 2 ಮುಖಿ ರುದ್ರಾಕ್ಷವನ್ನು ಧರಿಸಿದಾಗ ಆ 2 ಮುಖಿ ರುದ್ರಾಕ್ಷವನ್ನು ಯಾವ ರೂಪದಲ್ಲಿ ಗಿರಿಜಾ ಕಲ್ಯಾಣ ಪೂಜೆ ಮುಗಿದಾದ ನಂತರ
ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಆ ಪೂಜೆ ಕುತ್ಕೋಬೇಕು, ಆ ಪೂಜೆ ಮಾಡಿಸ್ಬೇಕು. ಪೂಜೆ ಮಾಡಿಸಾದ ನಂತರ ದ್ವಿಮುಖಿ 2 ಮುಖಿಯ ರುದ್ರಾಕ್ಷವನ್ನು ಧರಿಸಿದಾಗ ಆದಷ್ಟು ಬೇಗ ಅವರಿಗೆ ಕಂಕಣ ಭಾಗ್ಯ ಫಲ ಅನ್ನುವಂಥದ್ದು ಒದಗಿ ಬರುತ್ತದೆ. ಅದಕ್ಕೆ 2 ಮುಖಿಯ ರುದ್ರಾಕ್ಷದ ಬೀಜ ಮಂತ್ರ ಅನ್ನುವಂಥದ್ದು ಓಂ ರಿಂ ರಿಂ ನಮಃ ಅನ್ನುವಂಥದ್ದು ಬರ್ತೈತೆ. ಈ ರೂಪದಲ್ಲಿ ಈ 3ಕ್ಕೂ ಕೂಡ ವಿಶೇಷವಾಗಿ ಅನ್ನುವಂಥದ್ದು ರುದ್ರಾಕ್ಷ ಅನ್ನುವಂಥದ್ದು ಧರಿಸಬಹುದು ಸರ್ವೇ ಸಾಮಾನ್ಯವಾಗಿ. ಓಕೆ ಗುರುಜಿ, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ 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 ಎಸ್, ಕರೆ ಕಟ್ಟಾಗಿದೆ ಅನ್ಸುತ್ತೆ. ಏನು ಗುರುಜಿ, ಸಾಮಾನ್ಯವಾಗಿ ಈಗ ಪ್ರತಿಯೊಬ್ಬರು ಕೂಡ ರುದ್ರಾಕ್ಷಿ ಮಾಲೆಯನ್ನು ಧರಿಸ್ತಾರೆ. ಒಂದಷ್ಟು ಜನ ನೀವಾಗಲೇ ಹೇಳಿದಂತೆ ಬ್ರೇಸ್ಲೆಟನ್ನು ಕೂಡ ಧರಿಸ್ತಾರೆ. ಒಂದಷ್ಟು ಜನ ಅವರು ಧ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಜಪಮಾಲೆ ಅಂತ ಏನು ಹೇಳ್ತೀವಿ ಆ ರೀತಿ ಕೂಡ ಉಪಯೋಗಿಸ್ತಾರೆ. ಅಂದರೆ ಯಾವಾಗಲೂ ಕೂಡ ರುದ್ರಾಕ್ಷಿಯನ್ನು ಮೈ ಮೇಲೆ ಧರಿಸ್ಕೊಂಡಿದ್ರೆ ಉತ್ತಮನ, ಅಥವಾ ಪೂಜೆ ಪುನಸ್ಕಾರಗಳ ಸಂದರ್ಭದಲ್ಲಿ ಅದನ್ನು ನಮಿಸಿದರೆ ಒಳಿತಾ ಅಂತ? ಪ್ರತಿಯೊಂದು ರುದ್ರಾಕ್ಷ ಅನ್ನುವಂಥದ್ದು ಒಂದೊಂದು ಸಿಂಗಲ್ ಆಗಿ ಧರಿಸ್ಬೇಕಾಗಿರುವಂಥದ್ದು ಈ 1 ರಿಂದ 12 ರುದ್ರಾಕ್ಷಿಗಳಿಗೆ ಸಂಬಂಧಪಡುವಂಥದ್ದು ಒಂದೊಂದೇ ಧರಿಸ್ಬೇಕಾಗಿರುತ್ತೆ, ಕಪ್ಪು ದಾರದಲ್ಲಿ ಧರಿಸ್ಬೇಕಾಗಿರುತ್ತದೆ. ಇದು ಸಹಜ. ಮತ್ತು ಮಾಲೆಗಳ ರೂಪದಲ್ಲಿ ಧರಿಸ್ಬೇಕಾದ್ರೆ ಬ್ರಾಸ್ಲೆಟ್ ಆಗಿರ್ಬೋದು, ತೋಳ್ಗಾಗಿರ್ಬೋದು, ಕುತ್ತಿಗೆಗಾಗಿರ್ಬೋದು, ಜಪಮಾಲೆ ಆಗಿರ್ಬೋದು, ಇದನ್ನು ಧರಿಸ್ಬೇಕಾದ್ರೆ ವಿಶೇಷವಾಗಿ 108 ರುದ್ರಾಕ್ಷಿ ಮಾಲೆಯನ್ನು, ಅಂದರೆ ದಪ್ಪದಾಗಿರ್ಬೋದು ಚಿಕ್ಕದಾಗಿರ್ಬೋದು 3 ವಿಧಾನಗಳಿಗೆ ಬರ್ತೈತೆ. ಸೈಜ್ ಡಿಫ್ರೆನ್ಸ್ನಲ್ಲಿ ಬಂದಾಗ 3 ವಿಧಾನಗಳು ಬರ್ತೈತೆ. ಅದನ್ನು ಒರಿಜಿನಲಿಟಿ ಅನ್ನುವಂಥದ್ದು ನಾವು ತಗೊಳ್ಕೋಬೇಕಾಗುತ್ತದೆ. ಆರ್ಟಿಫಿಷಿಯನ್ನು ರುದ್ರಾಕ್ಷಿ ಮೇಲೆ ಕೆತ್ತನೆ ಮಾಡಿರುವಂಥದ್ದು ಓಂ ಇರುತ್ತದೆ ಮತ್ತು ತ್ರಿಶೂಲ ಇರುವಂಥದ್ದು ಇನ್ನೊಂದು ವಾಟೆವರ್, ಅದೆಲ್ಲನೂ ಕೂಡ ಸಾಕ್ಷಾತ್ ಮರದಿಂದ ಬರುವಂಥದ್ದು ತುಂಬ ರೇರು. 1 ಲಕ್ಷಕ್ಕೆ ಯಾವುದೋ ಒಂದು ಬೀಜದಲ್ಲಿ ಆ ಥರ ಬರುತ್ತೈತೆ. ಇನ್ನು ಸರ್ವೇ ಸಾಮಾನ್ಯವಾಗಿ ಎಲ್ಲ ಥರದಲ್ಲೂ ಕೂಡ ನಾರ್ಮಲ್ ಆಗೇ ಬರ್ತೈತೆ. ಮುಖಿಗಳು ಸರ್ವೇ ಸಾಮಾನ್ಯವಾಗಿ ಎಲ್ಲ ಮರದಲ್ಲೂ ಕೂಡ ಬೀಜಗಳು ಹುಟ್ಟುತ್ತೆ. ಬಟ್ ರುದ್ರಾಕ್ಷದಲ್ಲಿ ಕೆತ್ತನೆ ಮಾಡಿ ಆಲ್ಟ್ರೇಷನ್ ಮಾಡಿದಂತಹವು ಒರಿಜಿನಲ್ ಅಲ್ಲ, ಖಂಡಿತವಾಗ್ಲೂ ತಿಳ್ಕೊಬೇಕು. 1. 2ನೇದಾಗಿ ಈಗ ಹೇಗೆ ಎಕ್ಸಾಂಪಲ್ ಆಗಿ ನಾವು ತೆಂಗಿನ ಕಾಯನ್ನು ಹೇಗೆ ಹೆಳಿಸ್ದಿದೆ, ಒಡೆದಿದೆ, ಪೂಜೆಗೆ ಬೇಕು ಅಂತಂದರೆ ಬೇರೆ ಥರ, ಕಳಶಕ್ಕೆ ಬೇಕು ಅಂತಂದರೆ ಬೇರೆ ಥರ, ಅಡುಗೆಗೆ ಬೇಕು ಅಂತಂದರೆ ಬೇರೆ ಥರ, ಹೇಗೆ ಇದನ್ನು ತೆಂಗಿನಕಾಯನ್ನು ಯೂಸ್ ಮಾಡ್ತೀವೋ ಹಾಗೆ ರುದ್ರಾಕ್ಷದಲ್ಲೂ ಈ 12 ರುದ್ರಾಕ್ಷದಲ್ಲೂ ಕೂಡ ಒಂದೊಂದು ವಿಧಕ್ಕೂ ಒಂದೊಂದು ಶಕ್ತಿನ ಪ್ರೊಟೆಕ್ಷನ್ ಕೊಡುತ್ತೆ ನಮಗೆ. ಹಾಗೆ ನಮಗಿವಾಗ ಮಾಲೆಗಳಲ್ಲಿ ಜಪಮಾನದಲ್ಲಿ 108 ಜಪಮಾಲೆಯನ್ನು ಮತ್ತು ಹಾಕ್ಕೊಳ್ಳೋದು ಕೂಡ ಪ್ರತಿದಿನವೂ ಕೂಡ ನಾವು ಜಪ ಮಾಡಿ ಅದನ್ನು ನಾವು ಸಂಪೂರ್ಣವಾಗಿ ಧರಿಸಬೇಕು. ವಿಭೂತಿ ಮತ್ತು ತುಳಸಿಯ ನೀರನ್ನು, ತುಳಸಿನ ರುದ್ರಾಕ್ಷಿಗೂ ತುಳಸಿಗೂ ಸಂಬಂಧ ಇಲ್ಲ ಅಂತ ಅಂದ್ಕೊಳ್ತೀರಾ ಎಷ್ಟೋ ಜನಗಳು. ಯಾಕಂತಂದರೆ ತುಳಸಿ ಬಂದು ಸಾಕ್ಷಾತ್ ವಿಷ್ಣುವಿಗೆ ಸಂಬಂಧಪಡುವಂಥದ್ದು, ಬಿಲ್ವಪತ್ರ ಎನ್ನುವಂಥದ್ದು ಸಾಕ್ಷಾತ್ ಶಿವನಿಗೆ ಸಂಬಂಧಪಡುವಂಥದ್ದು, ಬೀಜ ಮಂತ್ರ ಸಂಬಂಧಪಡುವಂಥದ್ದು ಅಂತಂದರೆ ಓಂ ನಮಃ ಶಿವಾಯ ಬೀಜ ಮಂತ್ರಕ್ಕೆ ಸಂಬಂಧಪಡುವಂಥದ್ದು ಸಾಕ್ಷಾತ್ ರುದ್ರಾಕ್ಷ. ಈ ರುದ್ರಾಕ್ಷಕ್ಕೆ ತುಳಸಿಯ ನೀರನ್ನು ತೊಳೆದು ಮತ್ತು ವಿಭೂತಿಯನ್ನು ಸಂಪೂರ್ಣವಾಗಿ ಮಾಡಿದಾಗ ವಿಷ್ಣುವಿನ, ಯಾಕಂತಂದರೆ ನಮ್ಮಲ್ಲಿ ಏನಂತ ಹೇಳ್ತೀವಿ ಅರ್ಧನಾರೀಶ್ವರ ಅನ್ನುವಂಥದ್ದು ಶಿವ ಮತ್ತು ವಿಷ್ಣು, ಶಿವ ಮತ್ತು ಪಾರ್ವತಿ ಹೇಗೋ ಹಾಗೆ ಜಪಮಾಲೆಗಳಲ್ಲಿ ಧರಿಸಲೇಬೇಕಾದಂತಹ 108 ರುದ್ರಾಕ್ಷವನ್ನು ಧರಿಸಿ ನಾವು ಜಪ ಮಾಡಿ ನಾವು ಧರಿಸಿದಾಗ ಆ ಎನರ್ಜಿ ಸಾಕ್ಷಾತ್ ಶಿವನಿಂದನೂ ಕೂಡ ವಿಷ್ಣುವಿನಿಂದನೂ ಕೂಡ ಮತ್ತು ಶಕ್ತಿ ದೇವಿ ಪಾರ್ವತಿ ದೇವಿಯಿಂದನೂ ಕೂಡ ನಮಗೆ ಒಂದು ಆಹ್ವಾನ ಅನ್ನುವಂಥದ್ದು ಒಂದು ಪವರ್ ಎನರ್ಜಿ ಅನ್ನುವಂಥದ್ದು ಕನೆಕ್ಟ್ ಆಗುತ್ತದೆ. ನಾವು ಏನೇ ಸಂಕಲ್ಪ ಮಾಡಿಕೊಂಡ್ರೂ ಕೂಡ ಸಿದ್ಧಿ ಅನ್ನುವಂಥದ್ದು ಆಗುತ್ತದೆ. ಮತ್ತು ಆವಾಗಲೇ ಹೇಳಿದಾಗೆ ಇದಕ್ಕೆ ಎಕ್ಸ್ಪೈರಿ ಡೇಟ್ ಅನ್ನುವಂಥದ್ದೇ ಇಲ್ಲ. ನಮ್ಮ ಆಯುಷನ್ನು ಕೂಡ ವೃದ್ಧಿಸುವಂತಹ ಒಂದು ಪವರ್ ಎನರ್ಜಿ ಅನ್ನುವಂಥದ್ದು ಈ ರುದ್ರಾಕ್ಷಿ ಮಾಲೆಗೆ ಇದ್ದಾವೆ. ಅದನ್ನು ನಾವು ಎಷ್ಟರ ಮಟ್ಟಿಗೆ ನಾವು ಅದನ್ನು ದಕ್ಕಿಸ್ಕೊಂಡಿದ್ದೀವಿ ಆ ಬೀಜ ಮಂತ್ರಗಳಿಂದ, ಈ ಜಪಮಾಲೆಯಿಂದ, ರುದ್ರಾಕ್ಷಿಯಿಂದ ಎಷ್ಟರ ಮಟ್ಟಿಗೆ ನಾವು ಧರಿಸ್ಕೊಂಡಿದ್ದೀವಿ, ಪಠಿಸ್ಕೊಂಡಿದ್ದೀವಿ ಅನ್ನುವಂಥದ್ದು ನಾವು ಇವಾಗ ಸರ್ವೇ ಸಾಮಾನ್ಯವಾಗಿ ನಮ್ಮ ಸಾಧುಗಳಲ್ಲಿ ನೋಡಬಹುದು, ಮಠಾಧಿಪತಿಗಳಲ್ಲಿ ಆಗಿರ್ಬೋದು, ಸಾಧುಗಳಲ್ಲಾಗಿರ್ಬೋದು, ಪೂಜಾರಿಗಳಲ್ಲಾಗಿರ್ಬೋದು, ಅಘೋರಿಗಳಲ್ಲಾಗಿರ್ಬೋದು, ಹೊರಕ್ಕಾಗದೇ ಇರುವಷ್ಟು
ಮಾಲೆಗಳನ್ನು ಹಾಕ್ಕೊಂಡಿರ್ತಾರೆ ರುದ್ರಾಕ್ಷಿ ಮಗಳೆಲ್ಲನೂ. ನಾವೆಲ್ಲ ಬೇರೆಯವರೆಲ್ಲನೂ ಕೂಡ ಆರ್ಟಿಫಿಷಿಯಲ್ ಅಂತ ಅನ್ಕೋಬೋದು, ಇಲ್ಲ ಅವರು ಸುಮ್ಮನೆ ಶೋಕಿಗೆ ಹಾಕ್ಕೊಂಡಿದ್ದಾರೆ ಅಂತ ಅನ್ಕೊಳ್ಬೋದು. ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಯಾರು ಬ್ರಹ್ಮಜ್ಞಾನವನ್ನು ತಿಳ್ಕೊಂಡಿರ್ತಾರೋ, ಯಾರು ಸಾಕ್ಷಾತ್ ಶಿವನಿಗೆ ಹತ್ತಿರವಾಗಿರ್ತಾರೋ, ಒಂದೊಂದು ರುದ್ರಾಕ್ಷಿಯನ್ನು ಕೂಡ ಒಂದೊಂದು ಬೀಜ ಮಂತ್ರಗಳಿಂದ ಸಿದ್ಧಪಡಿಸ್ಕೊಂಡು ಅವರು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಂಡಿರ್ತಾರೆ. ಅದನ್ನು ಸಂಪೂರ್ಣವಾಗಿ ಆಳವಾಗಿ ತಿಳ್ಕೊಂಡಾಗಲೇ ಆ ಗಂಧವನ್ನು ಅರಿವು ಇರೋವರೆಗೆ ಮಾತ್ರನೇ ಆ ರುದ್ರಾಕ್ಷಿಯ ಫಲ ಅನ್ನುವಂಥದ್ದು ನಮಗೆ ಸಂಪೂರ್ಣವಾಗಿ ಮಾಹಿತಿ ಇರ್ತೈತೆ. ಒಂದು. ಎರಡನೇದಾಗಿ ಕೆಲವು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನು ಕೂಡ ನಶಿಸುವಂತಹ, ಅಂದರೆ ಸಂಪೂರ್ಣವಾಗಿ ಕಳೆದು ಹೋಗುವಂತಹ, ಅಂದರೆ ಯಾವ ಕಾಯಿಲೆಗೆ ಯಾವ ರುದ್ರಾಕ್ಷಿ ಪುಡಿ ಮಾಡಿ ಏನನ್ನು ಸೇರಿಸಿ ನಾವು ಸೇವಿಸಿದಾಗ ನಮ್ಮಲ್ಲಿರುವಂತಹ ಒಂದು ಅವಗುಣಗಳನ್ನು, ಅಂದರೆ ಕಾಯಿಲೆಗೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆಗಳನ್ನು ಕೂಡ ಸಂಪೂರ್ಣವಾಗಿ ಜೀರ್ಣ ಮಾಡಿಸುವಂತಹ ಶಕ್ತಿ ರುದ್ರಾಕ್ಷಿಗಿದೆ. ಎಸ್, ಥ್ಯಾಂಕ್ ಯು ಗುರುಜಿ. ರುದ್ರಾಕ್ಷಿಯ ಮಹತ್ವದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ರಿ. ಮತ್ತೆ ನಾಳೆ ಭೇಟಿಯಾಗೋಣ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಜ್ಯೋತಿಷ್ಯ ಕಿರಣ ವಿಶೇಷ. ಹಾಗೆ ಗುರೂಜಿಯವರನ್ನು ನೇರವಾಗಿ ಭೇಟಿ ಮಾಡಬೇಕು, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಂದರೆ ನಾವೀಗ ಅವರ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ವಿಳಾಸವನ್ನು ತೋರಿಸ್ತೀವಿ, ನೀವು ಭೇಟಿ ಮಾಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ. ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ, ಫಸ್ಟ್ ಮೇನ್, 3ನೇ ಬ್ಲಾಕ್, 4ನೇ ಸ್ಟೇಜ್, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. 9900089019 9900089018.